USA ಒಂದೇ ದಿನದಲ್ಲಿ $1 trillion ಲಾಸ್ನ ಶೇರ್ ಮಾರ್ಕೆಟ್ ನೋಡ್ತಾ ಇದೆ. ಇದರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಾದ ಆ್ಯಪಲ್ಲು, ಮೈಕ್ರೋಸಾಫ್ಟು, ಗೂಗಲ್ಲು ಮತ್ತು ಮೆಟಾ ಮತ್ತು ನೋಯ್ಡಾ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ತಮ್ಮ ಕಂಪ್ನಿ ವ್ಯಾಲ್ಯೂಯೇಷನ್ನ ಕಡಿಮೆ ಮಾಡಿಕೊಂಡು ಮತ್ತು ಲಾಸಲ್ಲಿ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಇದೆಲ್ಲ ಏನಕ್ಕಾಗ್ತಿದೆ ಮತ್ತು ನೆಕ್ಸ್ಟ್ ಬರೋ ಟೈಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ನೋಡ್ಬೋದು, ರಿಸೆಷನ್ ಆಗೋ ಚಾನ್ಸಸ್ ಕೂಡ ಇದೆ. ಮತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ಏನು ಪ್ರಾಡಕ್ಟ್ಸ್ ಇದೆಯಲ್ಲ, ಆ ಪ್ರಾಡಕ್ಟ್ ಪ್ರೈಸಸ್ಸು ಒಂದೇ ಸತಿ 50% ಜಾಸ್ತಿ ಆಗ್ಬೋದು, ಇಲ್ಲ 100% ಕೂಡ ಜಾಸ್ತಿ ಆಗ್ಬೋದು. ಇಷ್ಟೊಂದು ವ್ಯತ್ಯಾಸ ಒಂದು ದಿನದಲ್ಲಿ ಏನಕ್ಕೆ ಆಗ್ತಾಯಿದೆ ಅಂದರೆ ಟ್ರಂಪ್ US ಪ್ರೆಸಿಡೆಂಟ್ ತೊಗೊಂಡ್ರೆ ಒಂದು ಸ್ಮಾಲ್ ಡಿಸಿಷನ್, ಅದೇ ಟ್ಯಾರಿಂಟ್. ಈ ಟ್ಯಾರಿಂಟ್ ಏನಂದರೆ USA ಹೋಗ್ತಾ ಇದ್ದ ಇಂಪೋರ್ಟ್ ಟ್ಯಾಕ್ಸ್ ಏನಿದೆಯಲ್ಲ, ಆ ಟ್ಯಾಕ್ಸಸ್ ಪ್ರೈಸಸ್ನ ಒಂದೇ ಸತಿ ಟ್ರಂಪು ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ USA ಪ್ರಾಡಕ್ಟು ಇಂಡಿಯಾದಲ್ಲಿ ಇಂಪೋರ್ಟ್ ಆಗಬೇಕಂದ್ರೆ USA $100 ಇದೆ, ನಮ್ಮ ಹತ್ರ ಇಂಪೋರ್ಟ್ ಎಲ್ಲ ಆಗಿ ನಮಗೆ ಪ್ರೈಸಸ್ ಬರೋಷ್ಟರಲ್ಲಿ ಅದು $200 ಆಗುತ್ತೆ, ಅಂದರೆ 100% ಐಕೋ. ಅದೇ ಥರ ಇವಾಗ USA ಕೂಡ ಅವ್ರ ಪ್ರೈಸಸ್ನ ಇಂಪೋರ್ಟ್ ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ರು. ಇವಾಗ ಇಂಡಿಯಾದಿಂದ ಹೋಗೋ ಪ್ರಾಡಕ್ಟ್ $100 ಇದ್ದರೆ ಅಲ್ಲಿ ಕಸ್ಟಮರ್ಸ್ಗೆ ಹೋಗೋ ಅಷ್ಟರಲ್ಲಿ ಅದು $200 ಆಗುತ್ತೆ. ಸೊ ಇದರಿಂದಾಗಿ ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಆಗೋದ್ರಿಂದ ಪ್ರಾಡಕ್ಟ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಇಲ್ಲಿ ಸಪ್ಲೈ ಜಾಸ್ತಿ ಆಯಿತು, ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಯಿತು, ಅದರಿಂದಾಗಿ ಆಲ್ರೆಡಿ ಎಫೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದನ್ನು ತಿಳ್ಕೊಂಡಿರುವ ಅಲ್ಲಿ ಇನ್ವೆಸ್ಟರ್ಸ್ ಏನು ಮಾಡಿದ್ದಾರೆ ಅಂದರೆ, ಈ ದೊಡ್ಡ ದೊಡ್ಡ ಕಂಪ್ನಿಗಳು ಕಂಪ್ನಿ US ಇದೆ, ಬಟ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅವೆಲ್ಲನೂ ಬೇರೆ ದೇಶಗಳಿಂದ ಅಸೆಂಬಲ್ ಆಗಿ ಬರಬೇಕು. ಸೊ ಇವಾಗ ಈ ಕಂಪ್ನಿಗಳು ಲಾಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿದ್ದ ಇನ್ವೆಸ್ಟರ್ಸ್ ಎಲ್ಲ ತಮ್ಮ ಶೇರ್ಗಳು ಸೇಲ್ ಮಾಡಿಬಿಟ್ಟು ಪ್ರಾಫಿಟ್ನ ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಏನಕ್ಕೆ ಅಂದರೆ, ಇವಾಗ ಎಕ್ಸಾಂಪಲ್ ಒಂದು ಆ್ಯಪಲ್ ತೊಗೊಳ್ಳೋಣ. ಆ್ಯಪಲ್ ಬಂದು USA ಕಂಪ್ನಿ ಆಗಿದ್ರೂ ಕೂಡ ಅವ್ರ ಪ್ರಾಡಕ್ಟು ಬರೀ US ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ವಲ್ಲ, ಅದು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಚೈನಾದಲ್ಲಿ, ಮತ್ತು ಸಾಫ್ಟ್ವೇರ್ ಡೆವಲಪ್ ಆಗೋದು ಇಂಡಿಯಾದಲ್ಲಿ. ಮತ್ತು ಇವೆರಡನ್ನ ಕಂಬೈನ್ USA ಹೋಗಾದಾಗ ಅದು ಇಂಡಿಯಾ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಯಾವಾಗ ಈ USA ಚೈನಾ ಮೇಲೆ ಟ್ಯಾಕ್ಸಸ್ನ ಜಾಸ್ತಿ ಮಾಡಿದ್ರು, ಆಟೋಮೆಟಿಕಾಗಿ ಚೈನಾದವರು ಅಪೋಸಿಟ್ ಆಗಿ ಟ್ಯಾಕ್ಸಸ್ನ ಜಾಸ್ತಿ ಮಾಡ್ತಾರೆ, ಮತ್ತು ಇಂಡಿಯಾ ಕೂಡ ಪ್ರೈಸಸ್ನ ಜಾಸ್ತಿ ಮಾಡುತ್ತೆ ಈಕ್ವಲ್ ಮಾಡೋದಕ್ಕೆ. ಸೊ 1,00,000 ಐಫೋನು ಚೈನಾಯಿಂದನೂ ಟ್ಯಾಕ್ಸ್ ಜಾಸ್ತಿ ಆಗಿದಾಗ ಪ್ರೈಸ್ ಜಾಸ್ತಿ ಆಯಿತು, 1.5 ಲಕ್ಷ ಆಯಿತು. ಇವಾಗ ಇಂಡಿಯಾನು ಪ್ರೈಸಸ್ ಜಾಸ್ತಿ ಮಾಡಿದ್ರೆ ಇನ್ನೊಂದು 50,000 ಜಾಸ್ತಿ ಆಗಿ 2 ಲಕ್ಷ ಆಗುತ್ತೆ. ಸೊ ಇವತ್ತು 1,00,000 ಆ್ಯಪಲ್ ಫೋನು ನಾಳೆಗೆ ಬಂದು 2 ಲಕ್ಷ ಆದಾಗ ಈ ಸಪ್ಲೈ ಈಕ್ವಲ್ ಆಗಿದೆ, ಬಟ್ ಆವಾಗ ಪ್ರೈಸ್ ಜಾಸ್ತಿಯಿಂದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ತೊಗೊಂಡವ್ರು ಕಡಿಮೆ ಆಗ್ತಾರೆ. ಸೊ ಆಟೋಮೆಟಿಕ್ಕಾಗಿ ಈ ಕಂಪ್ನಿ ಕೂಡ ಲಾಸ್ ನೋಡೋಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ ಡೈಲಿ ಪ್ರಾಡಕ್ಟ್ಸು, ಆ ಪ್ರಾಡಕ್ಟ್ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನೇ ಥ್ರೂ ಪಾಸ್ ಅಂತಾರೆ. ಈ ಕಂಪ್ನಿಗಳು ಏನು ಈ ಪ್ರೈಸಸ್ ಜಾಸ್ತಿ ಆಗುತ್ತಲ್ಲ, ಈ ಕಂಪ್ನಿಗಳು ತಮ್ಮ ಪ್ರಾಫಿಟ್ನ ಕಡಿಮೆ ಮಾಡಿಕೊಂಡು ನಾರ್ಮಲಾಗಿ ತೊಗೊಂಬರೋಣ ಅನ್ನೋ ಕಾನ್ಸೆಪ್ಟ್ಗೆ ಏನೂ ಹೋಗಲ್ಲ. ಏನು ಜಾಸ್ತಿ ಆಯ್ತಲ್ಲ ಪ್ರೈಸಸ್ಸು, ಅದನ್ನು ಬಂದು ಅವ್ರ ಮೇಲೆ ಬರ್ಡನ್ ಇಲ್ದಿರ ಈ ಕಸ್ಟಮರ್ಗಳ ಮೇಲೆ ಪಾಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನೇ ಥ್ರೂ ಪಾಸ್ ಅಂತಾರೆ. ಈ ಕಂಪ್ನಿ ಕಸ್ಟಮರ್ಗಳ ಮೇಲೆ ಹಾಕುವ ಎಕ್ಸ್ಟ್ರಾ ಅಮೌಂಟು, ಒಂದು ಫೋನ್ 1 ಲಕ್ಷದಿಂದ ಇವಾಗ 2 ಲಕ್ಷ ಐತೆ ಅಂದ್ಕೊಳ್ಳಿ, ಏನಿತ್ತಲ್ಲ ಈ ಟ್ಯಾಕ್ಸಸ್ ದುಡ್ಡು ಇದೆಲ್ಲನೂ ಬರೀ ಕಸ್ಟಮರೇ ಪೇ ಮಾಡ್ತಾನೆ. ಇದನ್ನೇ ಥ್ರೂ ಪಾಸ್ ಅಂತಾರೆ. ಕಂಪ್ನಿಗೆ ಏನು ಟೆನ್ಷನ್ ಇಲ್ಲ, ಡೈರೆಕ್ಟ್ ಕಸ್ಟಮರ್ಗಳ ಮೇಲೇ ಹಾಕ್ಬಿಡೋದು. ಸೊ ಇದರಿಂದಾಗಿ ಆ ಪ್ರೈಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ಇಂಡಿಯನ್ ಎಕನಾಮಿನೇ ಅಲ್ಲ, ಬೇರೆ ದೇಶದಲ್ಲಿರೋ ಎಲ್ಲ ಎಕನಾಮಿ ಕೂಡ ಕಡಿಮೆ ಆಗ್ಬೋದು. ಹೆಂಗೆ ಅಂದರೆ, ಇವಾಗ ಒಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, ಇವಾಗ USA ಒಬ್ಬ ಕ್ಲೈಂಟ್ ಇದ್ದಾರೆ, ಅವ್ರಿಗೆ ಪ್ರಾಡಕ್ಟು ಇಂಡಿಯಾದೇ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇವಾಗ ಎಕ್ಸ್ಪೋರ್ಟ್ ಆದಾಗ ಅದು ಪ್ರೈಸಸ್ ಜಾಸ್ತಿ ಆದಾಗ ಅವ್ರು ಏನು ಥಿಂಕ್ ಮಾಡ್ತಾರೆ, ಇದನ್ನು ಪ್ರೈಸಸ್ ಕಡಿಮೆ ಮಾಡೋಕ್ಕೆ USA ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇವ್ರಿಗೆ ಇದ್ದಿದ್ದ ಕ್ಲೈಂಟ್ ಕೂಡ ಹೋದರು, ಮತ್ತು ಇವ್ರ ಪ್ರಾಫಿಟ್ ಏನಿತ್ತಲ್ಲ ಇಂಡಿಯಾಗೆ ಬರ್ತಾಯಿದೆ ಟ್ಯಾಕ್ಸ್ ಆಗಲಿ, ಇಲ್ಲಿ ಕ್ರಿಯೇಟ್ ಆಗ್ತಾಯಿದೆ ಎಂಪ್ಲಾಯ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಇದರಿಂದಾಗಿ ಆಟೋಮೆಟಿಕಾಗಿ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಯಿತು, ಮತ್ತು ಇಂಡಿಯಾಗೆ ಬರ್ತಾಯಿದ್ದ ಪ್ರಾಫಿಟ್ ಏನು USA ಅದರಿಂದ ಕಡಿಮೆ ಆಗುತ್ತೆ. ಸೊ ಈ ಎಫೆಕ್ಟ್ನಿಂದಾಗಿ ಸ್ಟಾಕ್ ಮಾರ್ಕೆಟ್ ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಲಾಸ್ ನೋಡೋಕ್ಕೆ ಶುರುವಾಯಿತು. ಈ ಥರ ಪ್ರಾಬ್ಲಮ್ಗಳನ್ನ ಮತ್ತು ಈ ಲಾಸಸ್ನ ನೋಡಿದ್ರೆ, ಇವಾಗ ಆ್ಯಪಲ್ ಒಂದೇ ದಿನದಲ್ಲಿ $3 ಬಿಲಿಯನ್ ಲಾಸ್ ನೋಡ್ಕೊಂಡಿದೆ ಅಂದರೆ, ಇವರು ಏನು ಮಾಡ್ತಾರೆ ಅಂದರೆ, ಈ ಬ್ಯಾಲೆನ್ಸ್ ಶೀಟ್ನ ಈಕ್ವಲ್ ಮಾಡೋದಕ್ಕೋಸ್ಕರ ಇವರು ಎಂಪ್ಲಾಯ್ಮೆಂಟ್ನ ರಿಡ್ಯೂಸ್ ಮಾಡ್ತಾರೆ. ಇವಾಗ 10,000 ಜನ ಕೆಲಸ ಮಾಡ್ತಾಯಿದೆ, ನೆಕ್ಸ್ಟ್ ಬರೋ ಟೈಮಲ್ಲಿ ಅದನ್ನು ಬಂದು 5,000 ಜನಕ್ಕೆ ಇಳಿಸ್ತಾರೆ. ಅದರಿಂದಾಗಿ ಇವ್ರು ಕೊಡಬೇಕಾಗಿರೋ ಸ್ಯಾಲ್ರಿ ಏನಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಯ್ತಾ ಒಂದು ಡಿಸಿಷನಿಂದ. ಇದರಿಂದಾಗಿ
ಕನ್ಸಂಪ್ಷನ್, ಇವಾಗ ಅನ್ಎಂಪ್ಲಾಯ್ಮೆಂಟ್ ಆದರೆ ರಿಸಿಷನ್ ಆದಂಗೆ ಅದು. ಆವಾಗ ಅವ್ನು ಪರ್ಚೇಸ್ ಮಾಡ್ತಾ ಇದ್ದು ಅವ್ನು ಗೌರ್ಮೆಂಟಿಗೆ ಪೇ ಮಾಡ್ತಿದ್ದ ಟ್ಯಾಕ್ಸಸ್ ಕೂಡ ಕಡಿಮೆ ಆಗುತ್ತೆ. ಇದು ಒಂದು ಎಫೆಕ್ಟ್. ಆದರೆ ಇದಕ್ಕೆ ಈ ಥರ ಟ್ಯಾಕ್ಸಸ್ ಏನು ಜಾಸ್ತಿ ಮಾಡಿದಾರಲ್ಲ, US ಏನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಇವಾಗ ಯಾವಾಗ ಜನರ ಹತ್ರ ದುಡ್ಡಿರಲ್ವೋ ಆವಾಗ ಲೋನ್ ತೊಗೊಳೋದು ಜಾಸ್ತಿ ಆಗುತ್ತೆ. ಲೋನ್ ತೊಗೊಳೋದು ಜಾಸ್ತಿ ಆದಾಗ ಇಂಟ್ರೆಸ್ಟಲ್ಲಿ ಏನಿದೆಯಲ್ಲ ಇವಾಗ ದುಡ್ಡು, ಅದು ಗೌರ್ಮೆಂಟಿಗೆ ಬಂದು ಗೌರ್ಮೆಂಟಿನ ಖಜಾನ ಕೂಡ ಜಾಸ್ತಿ ಆಗುತ್ತೆ. ಸೊ ಎಕನಾಮಿ ಏನು ಎಫೆಕ್ಟ್ ಆಗಲ್ಲ ಅಂತ. ಇನ್ನೂ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ, ಇದು ಒಳ್ಳೆ ಟೈಮು. ಇವಾಗ ಒಂದು ನೋಯ್ಡಾ ಶೇರು $1,000 ಇತ್ತು ಅಂದ್ಕೊಳ್ಳಿ, ಇವಾಗ ಡಿಕ್ರೀಸ್ ಆಗುತ್ತೆ ಅದು $700 ಬಂತು ಅಂದ್ಕೊಳ್ಳಿ. ಆವಾಗ ನಾರ್ಮಲ್ ಆಗಿರೋ ಜನರು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಳ್ಳೆ ಟೈಮ್ ಇದು. ಇದರಿಂದಾಗಿ ಆಟೋಮ್ಯಾಟಿಕ್ ಆಗಿ ಶೇರ್ ಮಾರ್ಕೆಟ್ ಕೂಡ ನೆಕ್ಸ್ಟ್ ಬರೋ ಟೈಮಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ನೀವೇನು ಎಫೆಕ್ಟ್ ಆಗುವ ಅವಸರ ಏನಿಲ್ಲ ಅಂತ ಹೇಳ್ತಾರೆ. ಇನ್ನು ಬೇರೆ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತಿಗಾಗಿದ್ದ ರಿಸಿಷನ್ನು ಜನರು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಜನರು ಎಲ್ಲರಿಗೂ ಇದು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋಗ್ಬಿಡುತ್ತೆ. ಇದೆಲ್ಲ ನಡೀತಾನೆ ಇದೆ, ನಾರ್ಮಲ್ ಆಗಿ ನಾವು ಇದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ಅಂತ ತಿಳ್ಕೊಂಡು ಎಲ್ಲನೂ ನಾರ್ಮಲ್ ಸ್ಟೇಟ್ಗೆ ಬರುತ್ತೆ. ಮತ್ತು ಎಕನಾಮಿ ಕೂಡ ನೆಕ್ಸ್ಟು ಜಾಸ್ತಿ ಆಗುತ್ತೆ ಅಂತ ಇನ್ನೂ ಸ್ವಲ್ಪ ಜನ ಈ ಎಕನಾಮಿಸ್ಟ್ ಇರ್ತಾರೋ ಅವರು ಇವೆಲ್ಲ ಹೇಳ್ತಾರೆ. ಬಟ್ ಅನ್ಎಂಪ್ಲಾಯ್ಮೆಂಟ್ ಅಂತೂ ಆಗೋ ಚಾನ್ಸಸ್ ಇದೆ. ಬಟ್ USA ಇದಾಗ್ಬೋದು, ಆದರೆ ಇಂಡಿಯಾದಲ್ಲಿ ಇದರ ಎಫೆಕ್ಟ್ ಅಂತೂ ಕಾಣ್ತೀವಿ. ಸೊ ಇದನ್ನು ತಿಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ನಿಮಗೆ ನೀಟಾಗಿ ಅರ್ಥ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.